ವಿದ್ಯಾರ್ಥಿಗಳ ಸ್ನೇಹ ಶಿಕ್ಷಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಯದತ್ ಹಡಗಲಿ ಸರ್ ಇವರಿಗೆ ವಿದ್ಯಾರ್ಥಿಯಾದ ಕುಮಾರ್ ಕಿರಣ್ ಎಸ್ಪಿ ಇವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದಂತ ನಮ್ಮ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದ ಡಾಕ್ಟರ್ ಶ್ರೀಮತಿ ನಳಿನಿ ಕುಲಕರ್ಣಿ ಮೇಡಮ್ ಅವರಿಗೆ ವಿದ್ಯಾರ್ಥಿನಿಯಾದ ಕುಮಾರಿ ಭಾಗ್ಯಶ್ರೀ ಬಿರಾದರ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಕಲಾ ಸಂಘದ ಸಂಯೋಜಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ನಿತಿನ್ ಕುಮಾರ್ ಸರ್ ಇವರಿಗೆ ವಿದ್ಯಾರ್ಥಿಯಾದ ಕುಮಾರ್ ಮಲ್ಲಿಕಾರ್ಜುನ್ ಬಿರಾದರ್ ಇವರು ಪುಷ್ಪವನ್ನು ನೀಡುವ ಮುಖಾಂತರ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇತಿಹಾಸ ವಿಭಾಗದ ಶಿಕ್ಷಕರಾದ ಡಾಕ್ಟರ್ ಆಬಿ ಚಿಟುಗುಪ್ಪಿ ಸರ್ ಇವರಿಗೆ ವಿದ್ಯಾರ್ಥಿಯಾದ ಕುಮಾರ್ ಚಂದ್ರು ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಗತ
ಅವರು ಪುಷ್ಪವನ್ನು ನೀಡಬೇಕೆಂದು ವಿನಂತಿ. ಹಣತೆ ಹೇಳಿದ ಕಥೆಯಂತೆ ನಿನ್ನ ಕೆಳಗೆ ನೋವೆಂಬ ಕತ್ತಲು ಎಷ್ಟೇ ಇದ್ದರೂ ನಗುವೆಂಬ ಬೆಳಕು ಪ್ರಕಾಶಮಾನವಾಗಿರಬೇಕು ಎಂಬ ನುಡಿಯಂತೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಎಲ್ಲ ಗಣ್ಯಮಾನ್ಯರಲ್ಲಿ ವಿದ್ಯಾರ್ಥಿಗಳಿಂದ ಸವಿನೆನಪಿನ ಕಾಣಿಕೆಯನ್ನು ಸಮರ್ಪಿಸುತ್ತಿದ್ದೇವೆ. JSS ಮಹಾವಿದ್ಯಾಲಯ ಕಾಲೇಜಿನ ಅವರು ಒಂದು ಸಲ ಹೆಚ್ಕೊಂಡಿದ್ರು ಮಾತಾಡ್ತಾನೆ ಇದ್ರು, ಪ್ರಶ್ನೆಗಳು ಕೇಳ್ತಾ ಇದ್ವಿ, ಅವ್ರಿಗೆ ಉತ್ತರವನ್ನು ಹೇಳ್ತಾ ಇದ್ರು. ಅವ್ರ ನೈಟ್ ಗೊತ್ತಾಗ ಆಮೇಲೆ ನಾವು ಆನಂದ್ ಸರ್ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾನು ಭಾಳ ಪ್ರೀತಿ ಡಿಪಾರ್ಟ್ಮೆಂಟ್ ಎದಕ್ಕ ಆಮೇಲೆ ನಮ್ಗೂ ಸರ್ ಹೇಳ್ಬೇಕು, ಈಗ ನಾವು ವಿಡಿಯೋದಲ್ಲಿ ಏನಾರು ಮಾಡಿದ್ರೆ ಬಹಳ ಖುಷಿ ಪಡೋದು ಅವೇ. ಖುಷಿ ಪಡೋರು ನಾನು ಗಮನಿಸಿದ್ದೆ. ಯಾವಾಗಂದ್ರೆ ಇವತ್ತು ಫೆಸ್ಟಿವಲ್ ಫೆಸ್ಟಿವಲ್ ಜೊತೆ ಅವ್ರ ಜೊತೆ ಓಡಾಡ್ತಿದ್ದೆ. ನಮ್ಮ ವಿಜಯದಲ್ಲಿ ಕರ್ಕೊಂಡು ಅವ್ರು ಎಷ್ಟು ಓಡಾಡಿದ್ರು. ಆಮೇಲೆ ನ್ಯಾಕ್ ಸಂಬಂಧ ನಮ್ಮ ಪ್ರೊಫೆಸರ್ಗಳು ಎಷ್ಟು ಕೆಲಸ ಮಾಡಿದ್ರು. ಅದಕ್ಕಾಗಿ ನಾನು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನಾನು ಓಡಾಡ್ತಿದ್ದೆ. ಹಾಗಾಗಿ ಚಲೋ ಆಯ್ತು ಕಾರ್ಯಕ್ರಮ. ಆಮೇಲೆ ಲೇಟ್ ಆಗುತ್ತೆ ಇವತ್ತು ಏನು ಎಕ್ಸಿಬಿಷನ್ ಕಮಿಟಿಗೆ ಹಾಕಿದ್ದೆ ನನ್ನ. ಅವಾಗ ಲತಾ ಕುಲಕರ್ಣಿ ಮೇಡಮ್ ಅವರು ಮ್ಯಾಮ್ ಎಲ್ಲ ಪರಿಚಯ ಆದ್ರು. ಅವರು ಕೂಡ ನಾನು ಹೆಸರು ಕಂಡುಬಿಟ್ಟಿಲ್ಲ. ಇನ್ನೊಂದೇನಂದ್ರೆ ಒಮ್ಮೆ ಯಾರಲ್ಲಿ ಸೈನ್ಸ್ ವ್ಯಕ್ತಿಗತೆ ಅಂತ ಹೆಸರಿದೆ ಪ್ರೊಫೆಸರ್ ಅವಾರ್ಡ್ ಅಂತಂದ್ರೆ ಪ್ರಿನ್ಸಿಪಲ್ ಸೇವೆ ಕೂಡ ಬೇಕಿಲ್ಲ. ಅದಕ್ಕೆ ಕುತ್ಕೊಂಡಿದ್ದೆ ನಾನು 2 ನಿಮಿಷ ಹೋಗಿ ಕುತ್ಕೊಂಡಿದ್ದೆ. ಅದನ್ನು ಮಾಡಿಬಿಟ್ಟೆ. ಈಗ ಎಲ್ಲರೂ ಇನ್ನೊಮ್ಮೆ ಚಪ್ಪಾಳೆ ಅವರಿಗೆ चार कोटर साले जिंग जिंग जिंग
ಇಲ್ಲಿವರೆಗೆ ಈ ಕಾರ್ಯಕ್ರಮ ನೋಡಿದಂತೆ ಆಮೇಲೆ ನಮ್ಮ ಇಲ್ಲ ಸ್ನೇಹಿತರು ಸಾರೆ ಊರ ಮರ್ ಪೇಜಿಲಿ ನೀವು ಸ್ನೇಹಿತರು ಉಳ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತದೆ. ಈ ಜಗತ್ತಲ್ಲಿ ಮಳೆ ಮಾಡಕ್ತಾರೆ ಒಂದಿಷ್ಟು ಜನ ನಿಮ್ಮ ಡೈವರ್ಟ್ ಮಾಡ್ತಾರೆ. ಯಾವ ಉದ್ದೇಶ ಇಟ್ಕೊಂಡು ನೀವು JCC ಬಂದಿರೋ ಅದು ಇಲ್ಲಿ ಬಂದು ಮಾತಾಡ್ತಿದ್ರೆ ನೀವು ಅದು ಕರೆಕ್ಟ್ ಇದೆ. ಏನೋ ಒಂದು 10 ಜನ ಅಷ್ಟೇ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಈ ವಾತಾವರಣ ಇದನ್ನ ನೋಡ್ಬಿಟ್ಟು ಬದಲಾಗಿದೆ ಬಹಳ ಜನ ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡಕ್ ಹೋಗೋದು. ಏನು ಉದ್ದೇಶ ಏನಿರುತ್ತೋ ಅದು ಬಿಡಕ್ ಹೋಗ್ಬೇಡ್ರಿ. ಛಲದಿಂದ ಪರಿಶ್ರಮ ಪಡ್ರಿ. ಯಾರು ಚಾನ್ ಅಂತ ಯಾರು ಕೂಡ ತಟ್ಟಲ್ಲ. ತಮ್ಮ ಏನು ಓದಿರುತ್ತೋ ಅದನ್ನ ಯಾರು ಮುಂದುವರ್ಸ್ತಾನೋ ಅವನು ಮುಂದೆ ಬರ್ತಾನ. ಆಮೇಲೆ ಇಲ್ಲಿ ಮತ್ತೊಮ್ಮೆ ಎಲ್ಲ ನನ್ನ ನೆಚ್ಚಿನ ಗುರುಗಳಿಗೂ ಹೃತ್ಪೂರ್ವಕ ನಮನಗಳನ್ನು ಸೇರಿಸ್ತಾ ನಾನು ಈ ಎಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಎಲ್ಲ ವಿಭಾಗದಲ್ಲೂ ಹೆಸರುಗೊಂಡಿರುವ ಕ್ರೀಡಾಪಟುಗಳಿಗೆ ಧನ್ಯವಾದ. ಈಗ ಅಮೃತ ಅವರಿಂದ 23 ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿರುವ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಜಿಂದಲ್ ಕಡಂಡಿ ಗುರುಗಳಿಗೆ ವಂದನೆಗಳನ್ನು ಹಾಗೂ ಅದೇ ರೀತಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವ ಡಾಕ್ಟರ್ ಶ್ರೀಮತಿ ನಳಿನಿ ಕುಲಕರ್ಣಿ ಗುರುಮಾತೆಯರು ಉಪ ಪ್ರಾಚಾರ್ಯರು ವೇದಿಕೆ ಮೇಲೆ ಆಸೀನರಾಗಿರುವ ಡಾಕ್ಟರ್ ಶೌಕತ್ ಅಲಿ ಎಂ ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ ಹಾಗೂ ಕಲಾ ಸಂಘದ ಅಧ್ಯಕ್ಷರಾಗಿರುವ ಇವರು ಕೂಡ ವಿದ್ಯಾರ್ಥಿಗಳ ವತಿಯಿಂದ ವಂದನೆಗಳು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಪ್ರಾಚಾರ್ಯರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಕಲಾ ವಿಭಾಗದ ವಿದ್ಯಾರ್ಥಿ ಪ್ರತಿನಿಧಿಗಳ ನನ್ನ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ವತಿಯಿಂದ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕಿರಣ್ ಹಾಗೂ ಸಂಘಟಕರು ಕಿರಣ್ ಹಾಗೂ ಸಂಘಟಕರಿಗೆ ಅವರಿಗೂ ಕೂಡ ಧನ್ಯವಾದಗಳನ್ನು. ಇದೀಗ ಒಂದು ಎಲ್ಲ ಮಾತುಗಳನ್ನ ಜೀವನದಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನೀವು ನಿಮ್ಮ ಈ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಿ. ಇಂದಿನ ದಿವಸ ನಿಮಗೆ ಅತ್ಯಂತ ಉತ್ಸಾಹದ ಮತ್ತು ಸಂತೋಷದ ದಿನ ಅಂತ ತಿಳ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ಒಂದು ಕಡೆ ನಿಮಗೆ ದುಃಖ ಆದರೂ ಸಹಿತವಾಗಿ ಮುಂಬರುವ ಜೀವನದಲ್ಲಿ ನೀವು ಉತ್ತಮ ನಾಗರಿಕರಾಗಿ ಬೆಳವಣಿಗೆ ಆಗಲಿಕ್ಕೆ ಮುಂದಿನ ದಾರಿ ನಿಮಗೆ ಸುಗಮವಾಗಲಿ ಅಂತ ಬಿಟ್ಕೊಳ್ತೇನೆ. ಆ ದೇವರಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಿಮ್ಮ ಮುಂಬರುವ ಭವಿಷ್ಯವು ಅತ್ಯಂತ ಸುಖಕರವಾಗಿರಲಿ, ನಿಮ್ಮ ಆರೋಗ್ಯ ಆಯುಷ್ಯ ನಿಮಗೆ ಯಶಸ್ಸು ಸಿಗಲಿ, ಹಾಗೂ ಇಲ್ಲಿ ಕಲಿತ ಪ್ರತಿ ಕ್ಷಣವೂ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದ ಹಾದಿಯಲ್ಲಿ ದಾರಿದೀಪವಾಗಿ ಮಾರ್ಪಡಲಿ. ಇಲ್ಲಿ ಕಲಿತ ಪ್ರತಿಯೊಂದು ಅಕ್ಷರವು ನಿಮ್ಮ ಎದೆಯ ಗೂಡಲ್ಲಿ ಸೇರಿ ಅದರ ಮುಖಾಂತರ ನಿಮ್ಮ ಜೀವನ ಉಜ್ವಲವಾಗಲಿ. ಈ ರಾಜ್ಯಕ್ಕೆ, ವಿದೇಶಕ್ಕೆ, ಇಡೀ ಮಾನವ ಕುಲಕ್ಕೆ ನಿಮ್ಮಿಂದ ಒಳ್ಳೆಯದಾಗಲಿ ಮತ್ತು ನಿಮಗೂ ಸಹಿತ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಮತ್ತು ಭಗವಂತನಲ್ಲಿ ಹೃದಯಪೂರ್ವಕವಾಗಿ ಬೇಡಿಕೊಳ್ತೀನಿ. ನೇರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಧಾರವಾಡದ JSS ಬನಶಂಕರಿ ಕಲಾ ವಾಣಿಜ್ಯ ಹಾಗೂ ಶಾಂತಿಕುಮಾರ್ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡತಕ್ಕಂತಹ BA ಅಂತಿಮ ವರ್ಷದ ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ಸ್ನೇಹ ಸಿಂಚನ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿಯಾಗಿದೆ. ಕಳೆದ 3 ವರ್ಷಗಳಿಂದ ಇಲ್ಲಿ ಇದ್ದುಕೊಂಡು
ವ್ಯಾಸಂಗವನ್ನು ಪೂರೈಸಿಕೊಂಡು ಇಲ್ಲಿಂದ ಮುಂದಿನ ಹೆಚ್ಚಿನ ವ್ಯಾಸಂಗಕ್ಕೆ ತೆರಳತಕ್ಕಂತಹ ವಿದ್ಯಾರ್ಥಿಗಳಿಗೆ, ಜೊತೆಗೆ ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವುದಕ್ಕಾಗಿ ತಯಾರಿಯನ್ನು ಮಾಡ್ಕೋತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಒಂದು ಹೇಳ್ತಕ್ಕಂಥದ್ದೇನು ಅಂತಂದ್ರೆ, ಯಾರಲ್ಲಿ ನಿಷ್ಠೆ ಎನ್ನುವಂಥದ್ದು ಇರ್ತತಿ, ಪ್ರಾಮಾಣಿಕತೆ ಎನ್ನುವಂಥದ್ದು ಇರ್ತತಿ, ಜೊತೆಗೆ ಸತತವಾಗಿರ್ತಕ್ಕಂತಹ ಪರಿಶ್ರಮ ಎನ್ನುವಂಥದ್ದು ಏನಿರ್ತತಿ ಅದು ಯಾರಲ್ಲಿ ಇರ್ತತಿ ಅಂತಹ ವ್ಯಕ್ತಿಗಳು ಖಂಡಿತವಾಗಲೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಯಾವುದೋ ಪಕ್ಷಿಯ ಕೊಕ್ಕಿನಿಂದ ನದಿಯ ದಂಡೆಯಲ್ಲಿ ಜಾರಿ ಬಿದ್ದ ಬೀಜಕ್ಕೆ ಬೆಲೆ ಇಲ್ಲ, ಅದೇ ಬೀಜ ಮೊಳೆತು ಸಸಿಯಾಗಿ ಹೆಮ್ಮರವಾದಾಗ ಎಲ್ಲರ ಗಮನ ಆ ಮರದ ಕಡೆಗೆ ಹೋಗುತ್ತದೆ ಅಂತಕ್ಕಂಥ ಮಾತಿದೆ. ಆ ನಿಟ್ಟಿನಲ್ಲಿ ವ್ಯಾಸಂಗವನ್ನು ಪೂರೈಸಿ ಪದವಿಯನ್ನು ಪಡೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರಲ್ಲಿಯೂ ಕೂಡ ಒಂದು ಅರಿಕೆ, ನೀವು ಬೆಳೆಯಬೇಕು, ದೊಡ್ಡವರಾಗಬೇಕು, ಹೆಮ್ಮರವಾಗಬೇಕು, ನಾಡಿನ ಜನತೆಗೆ ಆಶ್ರಯ ದಾತರಾಗಬೇಕು, ಜೊತೆಗೆ ಹೆತ್ತ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ನಾನು ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ರೀತಿಯ ವಿದ್ಯಾರ್ಥಿಗಳೇ, ನಾನು ಈ ಕಾಲೇಜಿಗೆ ಬಂದು 2 ವರ್ಷಗಳಾಯಿತು. ಈ 2 ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಾಗಿರುವಂತಹ ಅಂತಿಮ BA ವಿದ್ಯಾರ್ಥಿಗಳು ಎಲ್ಲ ಚಟುವಟಿಕೆಗಳನ್ನು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಎಲ್ಲ ಚಟುವಟಿಕೆಗಳನ್ನು ಕೂಡ ಪ್ರಾಮಾಣಿಕವಾಗಿ, ಅದು ಪಠ್ಯ ಇರ್ಬೋದು, ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಭಾಳ ಉತ್ಸಾಹದಿಂದ ಚಟುವಟಿಕೆಗಳನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿ ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂತಹ ಒಂದು ವೇದಿಕೆಯನ್ನು ಅವರು ತಯಾರು ಮಾಡಿಕೊಳ್ಳುವಲ್ಲಿ ಎಲ್ಲರೂ ತಲ್ಲೀನರಾಗಿದ್ದಾರೆ. ಮತ್ತು ನಾನು ಬಂದು ಇಲ್ಲಿ ನೋಡಿದಂತಹ ಒಂದು ವಿಶೇಷ ಏನಂತ ಹೇಳಿದ್ರೆ, ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರ್ತಾರೆ. ಅದರಲ್ಲೂ ಅವರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೆಚ್ಚಾಗಿ ಗಮನದಲ್ಲಿಟ್ಕೊಂಡು ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅವರು ಈ ಕಾಲೇಜಲ್ಲಿ ಬಂದು ಹೆಚ್ಚು ಅವರು ಅಡ್ಮಿಷನ್ ಆಗ್ತಾರೆ. ಆದರೆ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ, ಕೇವಲ ಅದೊಂದಕ್ಕೇನೆ ಅವರು ಕಾನ್ಸಂಟ್ರೇಟ್ ಮಾಡ್ದೇನೆ ಅದರ ಜೊತೆಗೆ ಭವಿಷ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಮುಕ್ತವಾಗಿ ಅವಕಾಶಗಳಿದೆ, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅವರ ಭವಿಷ್ಯ ಉಜ್ವಲವಾಗಿರಲಿ, ಮುಂದಿನ ದಿನಗಳಲ್ಲಿ ಅವರು ಕೂಡ ಉನ್ನತ ಸ್ಥಾನಕ್ಕೆ ಅವರೆಲ್ಲರೂ ಕೂಡ ಹೋಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾರೆ. BA 6th sem ಬ್ಯಾಚ್ ಎಲ್ಲ ಆಪ್ಷನ್ಸ್ ಒಳಗೆ ಐ ಥಿಂಕ್ ನಮ್ಮದು ದೊಡ್ಡ ಸ್ಟ್ರೆಂತ್ ಅನ್ಸುತ್ತೆ. ನಮ್ಗೆ 120 ಅದಾರ. ಒಳ್ಳೆ ಬ್ಯಾಚ್. ಎಲ್ಲ ಬ್ಯಾಚ್ನಾಗ ಒಂದು ಎಕ್ಸೆಪ್ಷನ್ಸ್ ಇರ್ತಾರೆ, ಬಟ್ ಆದರೂ ಹಾರ್ಡ್ ವರ್ಕಿಂಗ್ ಅದಾರ, ಗುಡ್ ವರ್ಕಿಂಗ್ ಅದಾರ. ಈಗ ನಮಗೆಲ್ಲ ಗೊತ್ತಾಯ್ತು ಅಂದರೆ ಈ ಸಲ ನಮಗೆ ಪ್ರಾಜೆಕ್ಟ್ ವರ್ಕ್ ಐತಿ. ಪ್ರಾಜೆಕ್ಟ್ ವರ್ಕ್ನಾಗ ಟೀಮ್ ವರ್ಕ್ ಮಾಡೋದು ಅವ್ರಿಗೆ ಗೊತ್ತಾಯ್ತು. ಹಿಂಗೆ ಡೇಟಾ ಕಲೆಕ್ಟ್ ಹಿಂಗೆ ಮಾಡಿದ್ರು. ಆಲ್ಮೋಸ್ಟ್ ವರ್ಕ್ ಎಲ್ಲ ತಾವು ಮಾಡಿಕೊಂಡ್ರು. ಐತಿ ಲೀಡರ್ಶಿಪ್ ಕ್ವಾಲಿಟೀಸ್ ಐತಿ. ಚಲೋ ಅದಾರ ಹುಡುಗರು. ಸ್ಟ್ರೆಂತ್ ಓಕೆ, ಗುಡ್. ಐ ವಿಶ್ ಆಲ್ ದ ಬೆಸ್ಟ್. ಓಕೆ, ಶಿಕ್ಷಣವೆನ್ನುವುದು ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಅತ್ಯವಶ್ಯಕವಾದಂತಹ ಒಂದು ಹಕ್ಕು. ಶಿಕ್ಷಣವು ಮನುಷ್ಯನಲ್ಲಿ ಒಂದು ಆಮೂಲಾಗ್ರವಾದ ಬದಲಾವಣೆಗಳನ್ನು ತರುತ್ತದೆ. ಇತ್ತೀಚಿನ ಒಂದು ಶೈಕ್ಷಣಿಕ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೋಗದೆ ವ್ಯಕ್ತಿತ್ವ ವಿಕಸನದಂತಹ ಕಾರ್ಯಕ್ರಮಗಳಿಗೆ ಹೋಗಿ ತಮ್ಮ ಬದುಕಿನ ಕೌಶಲ್ಯಗಳನ್ನು ರೂಪಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರುವುದು. ಈ ಹಿನ್ನೆಲೆಯಲ್ಲಿ ನಮ್ಮ BA ಅಂತಿಮ ವರ್ಷದ ವಿದ್ಯಾರ್ಥಿಗಳು ಪ್ರೇರಣೆಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ಅವರ ಜೀವನ ಸುಖಕರವಾಗಿರಲಿ, ಈ ಒಂದು ಸ್ನೇಹ ಸಿಂಚನ ಅಂತ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆಫ್ BA 6th semester. Hopefully they will come out with flying colors. Thank you. ओम श्री मंजुनाथ हेमा। BA फाइनल के मेरे प्रिय छात्रों, आप सभी को सबसे पहले शुभकामनाएं और हार्दिक अभिनंदन। हार्दिक अभिनंदन पहले ही दे रही हूँ क्योंकि डिग्री आपके हाथ में आ रही है। और सभी ने मिलकर जो कार्यक्रम का आयोजन किया है, स्नेह सिंचन, बहुत खुशी की बात है। और सभी इसमें शामिल हो जाए और अच्छी तरह से उसे मनाइए। और हमारी शुभकामनाएं आपके साथ है। हमेशा भविष्य में आपकी सफलता आपको मिलते रहे
आप हमेशा खुश रहे, आपका भविष्य उज्जवल हो। इन्हीं शुभकामनाओं के साथ नमस्कार। 2020, 21, 21, 22, 2022, 2023 ಒಂದು ಸಾಲಿನಲ್ಲಿ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿನಿಯರು ಖಂಡಿತವಾಗಿಯೂ ಹೆಚ್ಚು ಅಂಕಗಳನ್ನು ಪಡಿತಾರೆ ಅನ್ನುವಂಥದ್ದು ನನ್ನ ಅಭಿಮತ. ಈ 3 ವರ್ಷಗಳಲ್ಲಿ ಅವರು ಅತ್ಯುತ್ತಮವಾದಂಥ ಗುಣನಡತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ವರ್ಗಗಳಿಗೆ ದಿನಂಪ್ರತಿ ಹಾಜರಾಗಿ ಗುರುಗಳು ಕೊಟ್ಟಂತಹ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಅದು ಅಸೈನ್ಮೆಂಟ್ ಇರ್ಬೋದು, ಪರೀಕ್ಷೆ ಇರ್ಬೋದು, ಎಲ್ಲದಕ್ಕೂ ಕೂಡ ಅತ್ಯುತ್ತಮವಾಗಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸಾಲಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರನ್ನು ನಾವು ಕಾರ್ಯಕ್ಷೇತ್ರಕ್ಕಾಗಿ ರೂಟ್ ಸೆಟ್, ಗಾಂಧಿನಗರದಲ್ಲಿರ್ತಕ್ಕಂಥ ಧರ್ಮಸ್ಥಳದ ರೂಟ್ ಸೆಟ್ಟು ಮತ್ತು ಮೈತ್ರಿ ಓಲ್ಡ್ ಏಜ್ ಹೋಮ್ಸ್ಗೆ ಕರೆದುಕೊಂಡು ಹೋಗಿದ್ವಿ. ರೂಟ್ ಸೆಟ್ನಲ್ಲಿ ಅವರಿಗೆ ಸ್ವಂತವಾದಂಥ ಉದ್ಯೋಗವನ್ನು ಹೇಗೆ ಪ್ರಾರಂಭಿಸಬಹುದು, ಯಾವ್ಯಾವ ರೀತಿಯಾದಂತಹ ಉಚಿತವಾದಂಥ ತರಬೇತಿಯನ್ನು ಕೊಡ್ತಾರೆ, ಯಾವ ಉದ್ಯೋಗಕ್ಕಾಗಿ ಅವ್ರನ್ನ ಅನುಗೊಳಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಯಾಕಂದರೆ ಈಗ ನಿರುದ್ಯೋಗ ಸಮಸ್ಯೆ ಸಮಾಜದಲ್ಲಿ ಬಹಳಷ್ಟು ಕಾಡ್ತಾ ಇದೆ. ಹಾಗಾಗಿ ನಾವು ಕೇವಲ ಸರ್ಕಾರಿ ಸೇವೆನೇ ಆಗಬೇಕು, ಸರ್ಕಾರಿ ಉದ್ಯೋಗನೇ ಸಿಗಬೇಕು ಅಂತ ಕುಳಿತುಕೊಳ್ಳುವಂತಹ ಒಂದು ಅವಕಾಶ ಇಲ್ಲ ಖಂಡಿತವಾಗಿಯೂ. ಅದಕ್ಕೋಸ್ಕರವಾಗಿ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಮೊದಲು ಸ್ವಲ್ಪ ತರಬೇತಿ ಬೇಕಾಗ್ತದೆ. ಅಂಥ ತರಬೇತಿಯನ್ನು ಪಡೀಲಿಕ್ಕೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಇವರನ್ನು ರೂಟ್ ಸೆಟ್ಗೂ ಕೂಡ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಇವರು ಬಹಳಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲಿ ತರಬೇತಿಯನ್ನು ಉಚಿತವಾಗಿ ಕೂಡ ಮಾಡ್ತಾರೆ. ಆಮೇಲೆ ಈ ವಿದ್ಯಾರ್ಥಿಗಳು 2023ರಲ್ಲಿ ತೇರ್ಗಡೆಯಾಗಿ ಹೊರಗೆ ಹೋಗಲಿದ್ದಾರೆ. ಅವರು ಸತ್ಪ್ರಜೆಗಳಾಗಿ ಬಾಳಿ, ಯಾಕಂದರೆ ವಿದ್ಯಾರ್ಹತೆ ಮಾತ್ರ ಮುಖ್ಯ ಅಲ್ಲ, ಓದು ಬರಹ ಮಾತ್ರ ಜೀವನದ ಮುಖ್ಯವಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಸಚ್ಚಾರಿತ್ರವನ್ನು ಬೆಳೆಸಿಕೊಳ್ಬೇಕಾಗ್ತದೆ. ಈ ವಿದ್ಯಾರ್ಥಿನಿಯರು ಉತ್ತಮವಾದಂಥ ಗುಣನಡತೆಯನ್ನು ಬೆಳೆಸಿಕೊಂಡಿದ್ದಾರೆ. ಹಾಗಾಗಿ ಇವರು ಸಮಾಜಕ್ಕೆ ಒಂದು ಕೊಡುಗೆ, ಕಾಣಿಕೆ ಅಂತ ಖಂಡಿತವಾಗಿಯೂ ಹೇಳಬಹುದು. ಆಮೇಲೆ ಕೆಲವರು ಮುಂದಿನ ವಿದ್ಯಾರ್ಜನೆಯನ್ನು ಮಾಡಬಹುದು, ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗ್ಬೋದು. ಇನ್ನು ಕೆಲವರು ಖಂಡಿತವಾಗಿ ಉದ್ಯೋಗಕ್ಕೆ ಸೇರಿರುತ್ತಾರೆ. ಆ ಉದ್ಯೋಗ ಚಿಕ್ಕದೋ ದೊಡ್ಡದೋ ಅನ್ನುವಂಥದ್ದು ಮಹತ್ವ ಅಲ್ಲ. ಯಾವ ಅವಕಾಶ ಸಿಗ್ತದೆ ಅದನ್ನು ನಾವು ಬಳಸಿಕೊಳ್ಬೇಕು. ಅವಕಾಶಗಳನ್ನು ಬಿಟ್ಟು ಬಿಡಬಾರ್ದು. ನಾವು ಅವಕಾಶಗಳನ್ನು ಹುಡುಕಿಕೊಂಡು ಹೋಗಬೇಕು ಹೊರತಾಗಿ ಅವಕಾಶಗಳೇ ಹುಡುಕಿಕೊಂಡು ನಮಗೆ ಬರಲಿ ಅಂತ ನಾವು ಕಾಯಬಾರ್ದು. ಹಾಗಾಗಿ ಉದ್ಯೋಗ ದೊಡ್ಡದಿರಲಿ ಚಿಕ್ಕದಿರಲಿ ಅದನ್ನು ಚೆನ್ನಾಗಿ ಮಾಡುವಂಥದ್ದನ್ನು ರೂಢಿಸಿಕೊಳ್ಳಿ. ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ, ಉತ್ತಮವಾದಂಥ ಅಭಿವೃದ್ಧಿಯನ್ನು ನೀವು ಕಾಣಲಿ, ಸಮಾಜದಲ್ಲಿ ನೀವು ಸತ್ಪ್ರಜೆಗಳಾಗಿ ಬಾಳಿ ಅಂತ ಹರಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಆನ್ಲೈನ್ ತರಗತಿಯಿಂದ ಪ್ರಾರಂಭವಾದ ಈ ನಮ್ಮ ಸ್ನೇಹ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೂಡಿದೆವು JSS ಎಂಬ ವಿದ್ಯಾಸಂಸ್ಥೆಯಲ್ಲಿ. ಮನಸ್ತಾಪ, ಪಶ್ಚಾತ್ತಾಪ, ಸ್ನೇಹ, ಪ್ರೀತಿಯ ಜೊತೆಗೆ ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದ ಗೆಳೆತನದ ಸವಿನೆನಪಿನ ಆ ಕ್ಷಣಗಳು.
ಅಳ್ಬೇಡ್ಬಿಡು ಮಾತೆ ಅಳಬೇಡ ನನ್ನ ಮುದ್ದು ತಂಗ್ಯವ್ವ
ನಿನಗೆ ಎಷ್ಟು ಖುಷಿ ಆಗುತ್ತ ಯಾವಾಗ ಬೇಡ ನಮಸ್ತೆ ಚಲೋ ಆತಲ್ಲ ಬೇಡ ನಮ್ಮನ್ನ ಅಲ್ಲಿದೆ ಫೋಟೋ ಹೊಡಿಸಿ ಸ್ವಲ್ಪ ಇಲ್ಲಿ ಹುಡುಗಿ ಸರ್ ಫೋಟೋ ಹೊಡ್ಸ್ಬೇಕು ಹೊಂಟಿದ್ದೆ ನಿಮ್ಗೇನು ಎಲ್ಲರೂ ಬರ್ತಾರೆ ನಮ್ಗೆ ಯಾರೂ ಬರೋಂಗಿಲ್ಲ ಬಾಯ್ ತಡ್ತೀರಿ ಒಂದು ಸೆಲ್ಫಿ ಒಂದು ನಡೀತದೆ ಹಂಗೆ ಹಾಕಿರಿ ಕೇಳ್ಬರ್ನ ಹೋಗಿ ಬಾ ಹಾಂ ಹತ್ತು ಜಲ್ದಿ ಈಗ ಚಲೋ ಬರಲ್ಲ ಅದಕ್ಕೆ ಸ್ನ್ಯಾಪ್ ಆಗ್ತಾ ಇದ್ದೆ ನಾನು ಸ್ವಲ್ಪ ಹುಡುಗಿ ಪ್ರಪೋಸ್ ಮಾಡ್ಕೊಂಡಿದ್ದೇನೆ ಪ್ರಪೋಸಲ್ ನೋಡಿ ಫೋಟೋ ತಗೊಂಡು ಹಿಂಗೆ ಆಸೆ ಹಂಗೆ ಬರುಂಬ ಸಾಗಿ ನಾನು ಯಾರು ಮುಗಿಸ್ಕೊಂಡು ನೋಡಿ ನೀ ಹಚ್ಕೊಲೆ ಯಾರು ರಾಂಗ್ ರೂಟಾಗ ಹೋಗಕ್ಕಾಗತ್ತಾನ ಇವರೆಲ್ಲ ಭಾಳ ಜನ ಅದಾರ ಎಲ್ಲ ಲೇ ಇವ್ರು ರೀಟ್ ಕೇಳ್ತಾರ ನಾವು ಕೇಳಕ್ಕೆ ಹೋಗಕ್ಕೆ ಬರ್ತಾ ನಾನು ನಿನಗೇನ ನೋಡಿ ನಿನಗೇನ ಮನೆ ಹೊಡ್ಬೇಕು ಏನು
ಲೇ ದೋಸ್ತಗಳು ಬೆಳಗ್ಗೆ ಹೋಯ್ಯದ ಬಾ ಮತ್ತೆ ನೀನ ಏನೇನ ಏ ಗೋವ್ಯಾ ಕೇಳೋಣ ಹತ್ತು ಮಾತು ಗೋವ್ಯಾ ಕೇಳೋಣ ಅಲ್ಲೋ ಯಾಕೆ ಕೇಳೋಣ ಹತ್ತು ಆಕಾಶ ಹತ್ತಲ್ಲ ನೀ ನಿಮ್ಮ ಅವನ ಒಡ್ಸ್ಕೊಳಂಗಿಲ್ಲಂತೆ ಒಡ್ಸ್ಕೊಳಂಗಿಲ್ಲ ಅಂತ ಕೇಳಿಲ್ಲ ಎಂತ ಬಾಲ್ ಹೊಡ್ದಿವ್ರಿ ನಿನ್ನ ಮುಂದೆ ನಾ ಕೇಳಿಲ್ಲ ಏ ಈಗ ಅಂತ ಹೇಳಿ ಸಾಗರ್ ನಿಮ್ಮ ಹುಡುಗ ವಾಪಸ್ ಕಾಲ್ ಕೇಳಿದ್ರು ಏನಂತ ನಾ ಯಾವಾಗ ನಂಗೆ ಹುಡುಗರ್ಲಿ ಮಾಡ್ತಾರ ನೀ ಮಾಡಗತ್ತೆ ಹಂಗ ಅವರಲ್ಲ ಏ ಮಾಮಂದ ಕೇಳ್ತಿದ್ದಿಲ್ಲ ಮಾತಾಡ ಸುಷ್ಮಾಗ